ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆದಿದೆ. ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆ ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆದಿದೆ, ಹೈ ವೋಲ್ಟೇಜ್ ಮೀಟಿಂಗ್. ಇನ್ನು ಈ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಶಾಸಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅಂತ ಪಾಠ ಮಾಡಿದ್ದಾರೆ. ಯಾವುದೇ ಅಸಮಾಧಾನ ಇರಲಿ ಅದನ್ನ ಬಿಟ್ಟು ಬಿಡಬೇಕು. ಶಾಸಕರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಎಂಎಲ್ಸಿಗಳು ಅವರಿಗೆ ಸಹಕಾರ ನೀಡಬೇಕು. ಇನ್ನು ಜಿಲ್ಲಾ ಸಚಿವರು ಕೂಡ ಉಸ್ತುವಾರಿ ವಹಿಸ್ತಾರೆ. ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಬೇಕು. ನಿಮಗೆ ಏನೇನು ವಹಿಸ್ತೀವೋ ಜವಾಬ್ದಾರಿಗಳನ್ನು ಅದನ್ನು ನಿಭಾಯಿಸಬೇಕು. ಪ್ರತಿಸ್ಪರ್ಧಿಯ ಲೋಪದೋಷಗಳೇನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಎತ್ತಿಡಿಬೇಕು. ಮತದಾರರ ವಿಶ್ವಾಸ ಗಳಿಸುವ ಕೆಲಸ ಮಾಡಿ. ಜೊತೆಗೆ ಯಾವುದೇ ಸಮಸ್ಯೆಗಳ ಆಗದಂತೆ ನೋಡಿಕೊಳ್ಳಿ. ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸೂಚನೆ ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಒಂದು ರೀತಿ ಚುನಾವಣಾ ಚಾಣಕ್ಷ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರ ಕ್ಷೇತ್ರದಲ್ಲೂ ಕೂಡ ಗೆದ್ದು ಬೀಗಿರೋದು ಅದಕ್ಕೆ ಇನ್ನಷ್ಟು ಪೂರಕ ಪುಷ್ಟಿ ಇತಿಹಾಸ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಅವ್ರಿಗೆ ಗೊತ್ತಿದೆ ಮತವನ್ನ ಸೆಳೆಯೋದು ಹೇಗೆ ಅಂತ. ಬಟ್ ಈ ಬಾರಿಯ ಬೈ ಎಲೆಕ್ಷನ್ ನಡೆಯುತ್ತಲ್ಲ ಅದು ಬಹಳಷ್ಟು ಕುತೂಹಲ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಅಲ್ಪಸಂಖ್ಯಾತರಿರುವಂತಹ ಕ್ಷೇತ್ರವಾದ್ರೂ ಅಲ್ಪಸಂಖ್ಯಾತರ ಉಲ್ಟಾ ಹೊಡೆದಿದ್ದಾರೆ ಆ ಕ್ಷೇತ್ರದಲ್ಲಿ. ಹಾಗಾಗಿ ಪಾಠ ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಿಲ್ಲ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಮನವೊಲಿಸಿ ನಾಮಪತ್ರ ವಾಪಸ್ ತೆಗೆಸುವ ಪ್ರಯತ್ನ ಮಾಡಿ. ಮುಸ್ಲಿಂ ನಾಯಕರಿಗೆ ಸಿಎಂ ಹಾಗೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಎರಡೂ ಕ್ಷೇತ್ರಗಳು ಭದ್ರಕೋಟೆ. ಆ ಭದ್ರಕೋಟೆಯನ್ನ ಮುಂದಿನ ದಿನದಲ್ಲೂ ಕೂಡ ಉಳಿಸ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರು ಕೂಡ ಬಂದ್ರು ರಾಜ್ಯಕ್ಕೆ. ಅಂದ್ರೆ ಈಗಿರುವಂತ ಕೆಲ ಬೇಸರವನ್ನ ಅಸಮಾಧಾನವನ್ನ ಶಮನಗೊಳಿಸಲೇಬೇಕು. ಹಾಗಾಗಿ ಈಗ ದಾವಣಗೆರೆ ಹಾಗೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತ ಈ ಎರಡೂ ಕ್ಷೇತ್ರಗಳಲ್ಲೂ ಮುಸ್ಲಿಂ ಸಮುದಾಯವು ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಸಂಬಂಧಪಟ್ಟ ಹಾಗೆ ನಮಗೆ ಟಿಕೆಟ್ ಬೇಕು ಅಂತ ಹೇಳಿರೋದು, ಹಾಗೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ಬಂಡಾಯ ಎದ್ದಿರೋದು ಇನ್ನಷ್ಟು ತಲೆನೋವಿಗೆ ಕಾರಣವಾಗ್ತಾ ಇದೆ. ಬಹಳ ಆಶ್ಚರ್ಯ ಆಗೋದು, ಮೊದಲ ಬಾರಿಗೆ ಬಿಜೆಪಿಗೆ ಸೇರ್ಪಡೆ ಆಗ್ತೀವಿ ಅಂತ ಹೇಳಿರೋದು. ಹಾಗಾಗಿ ಪಾಠ ಮಾಡಿದ್ದಾರೆ. ಅವ್ರ ಲೋಪದೋಷ ಏನಿದೆ ಆ ಪಕ್ಷದ್ದು ಅದನ್ನೆಲ್ಲ ನಾವು ಎತ್ತಿ ಹಿಡಿಬೇಕು, ಅದನ್ನ ಫೈಂಡ್ ಔಟ್ ಮಾಡಬೇಕು. ಜನರ ಪರವಾಗಿ ಪ್ರಚಾರ ಕಾರ್ಯ ಬಹಳ ದೊಡ್ಡ ಮಟ್ಟಿಗೆ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ.